ಇದೊಂದು ನೈಜ ಕತೆ. ನನ್ನ ಕಾಲೇಜಿನ ಗೆಳತಿ ವಿದ್ಯಾಳೊಂದಿಗೆ ನನ್ನ ಸಂಭೋಗ ನಡೆದ ಸ್ಟೋರಿ. ವಿದ್ಯಾ ಹಾಗೂ ನಾನು ಕಾಲೇಜಲ್ಲಿ ಕ್ಲೋಸ್ ಫ್ರೆಂಡ್ಸ್. ನಿಜ ಹೇಳಬೇಕೆಂದರೆ ಗಂಡ ಹೆಂಡತಿಯ ಹಾಗೆ. ಒಮ್ಮೆ ನನ್ನ ಫ್ರೆಂಡ್ ವಿದ್ಯಾ ಮನೆಗೆ ಬಂದಿದ್ದಳು. ಅವಳು ಹಾಗೂ ನಾನು ತುಂಬ ಕ್ಲೋಸ್. ಕಾಮಿಡಿ ಮಾಡುತ್ತಾ ಹರಟೆ ಹೊಡೆಯುತ್ತಾ ಕುಳಿತಿದ್ದೆವು. ಅದೇ ಸಮಯಕ್ಕೆ ಅಪ್ಪ ಅಮ್ಮ ನೆಂಟರ ಮನೆಗೆ ಹೋಗಿ ಬರುವುದಾಗಿ ಹೇಳಿ ಹೋದರು. ವಿದ್ಯಾ ನನ್ನ ಬಳಿ ಸ್ಕೂಟರ್ ಚಲಾಯಿಸುವುದನ್ನು ಹೇಳಿಕೊಡುವಂತೆ ಕೇಳಿದಾಗ ನಾವಿಬ್ಬರೂ ಖಾಲಿ ಜಾಗಕ್ಕೆ ಹೋದೆವು. ಅಲ್ಲಿ ನಾನು ಹಾಗೂ ವಿದ್ಯಾ ಇಬ್ಬರೇ. ದೊಡ್ಡದಾದ ಬಯಲಿತ್ತು. ವಿದ್ಯಾ ತಾನೇ ಗಾಡಿ ಓಡಿಸುವುದಾಗಿ ಹೇಳಿದಳು. ನಾನು ಹಿಂದೆ ಕುಳಿತೆ. ಅವಳ ಕೈಗೆ ಕೈ ಹಿಡಿದು ಅವಳಿಗೆ ಗಾಡಿ ಓಡಿಸಲು ಹೇಳಿಕೊಡುತ್ತಿದ್ದೆ. ಅವಳ ತಿಕ ನನ್ನ ತುಣ್ಣೆಗೆ ತಾಗುತ್ತಿತ್ತು. ಅವಳ ಸ್ಪರ್ಶ ನನಗೆ ಮೈ ಜುಮ್ ಅಂತಿತ್ತು. ಸ್ಲೋ ಆಗಿ ತುಣ್ಣೆ ನಿಗುರಲು ಶುರುವಾಯಿತು. ನಾನು ಅವಳನ್ನು ಅಪ್ಪಿ ಅವಳ ಮೊಲೆಯನ್ನ ಹಿಸುಕಿದೆ. ಆಗ ಅವಳು ಏಯ್ ಏನು ಮಾಡುತ್ತಿದ್ದೀಯ ಅಂದಳು. ನಾನು ಸುಮ್ಮನೆ ಅಂದೆ ಮತ್ತು ಸ್ವಾರಿ ಅಂತ ಹೇಳಿದೆ. ಅವಳು ಸ್ವಾರಿ ಯಾಕೆ? ಅದನ್ನ ನೀನೇ ಇಟ್ಕೋ. ನೀನು ಮಾಡಿದರೆ ನಾನು ಬೇಡ ಅಂತೀನಾ ಅಂದಳು ಮುಗುಳ್ನಗುತ್ತ. ಅವಳು ಲಂಗ ಹಾಕಿದ್ದರಿಂದ ನಾನು ನಿಧಾನವಾಗಿ ಹಿಂದಿನಿಂದ ಅವಳ ಲಂಗ ಮೇಲಕ್ಕೆ ಎತ್ತಿ ಅವಳ ಸೊಂಟದ ತನಕ ತಂದು ಅವಳ ಚಡ್ಡಿ ಸ್ವಲ್ಪ ಕೆಳಕ್ಕೆ ಮಾಡಿ ಅವಳ ತಿಕವನ್ನು ಮೂಸಿದೆ ಹಾಗೂ ತುಲ್ಲನ್ನು ಅಗಲಿಸಿ ತುಲ್ಲಿಗೆ ಬಾಯಿ ಹಾಕಿದೆ. ಬಿಸಿಯಾಗಿತ್ತು ಅವಳ ತುಲ್ಲು. ನನಗೆ ಉದ್ರೇಕ ಜಾಸ್ತಿ ಆಗಿ ತುಲ್ಲನ್ನು ಚೀಪುತ್ತಾ ಹೋದೆ. ಬೆರಳು ಹಾಕಿ ಅವಳ ತುಲ್ಲಿಗೆ ಚೂಲು ಬರುವಂತೆ ಕೈ ಹಾಕಿ ಆಡಿಸಿದೆ. ಹೀಗೆ ಆಡಿಸುತ್ತಾ ಅವಳ ತುಲ್ಲು ವಾಂತಿ ಮಾಡಿಕೊಂಡಿತು. ನಾನು ಅವಳ ತುಲ್ಲಿನ ರಸವನ್ನು ಕುಡಿದೆ ಹಾಗೂ ಅವಳ ಬಿಸಿ ತುಲ್ಲಿಗೆ ತುಣ್ಣೆ ನುಗ್ಗಿಸಿದೆ. ಅವಳ ತುಲ್ಲಿನ ರಸ ನನ್ನ ತುಣ್ಣೆಗೆ ಹೊಕ್ಕಿತು. ಆಗ ಇಬ್ಬರೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೆವು. ಆದರೀಗ ವಿದ್ಯಾ ಪೂರ ನನ್ನವಳು. ನನ್ನ ತುಣ್ಣೆಯ ದಾಸಿ ಆದಳು. ಅವಳ ತುಲ್ಲೊಳಗೆ ನನ್ನ ತುಣ್ಣಿ ನುಗ್ಗಿಸಿ ಅವಳ ಕನ್ಯತ್ವದ ಕೆಂಪು ತುಲ್ಲೊಳಗೆ ನನ್ನ ತುಣ್ಣೆ ಇಟ್ಟು ಕೆಯ್ಯಲು ಶುರು ಮಾಡಿದೆ. ವಿದ್ಯಾಳ ತುಲ್ಲಿನ ಸುತ್ತ ಶಾಟ ಬೆಳೆದಿತ್ತು. ನಾನು ಹೇಳಿದೆ, ಮುಂದಿನ ಸಲ ತುಲ್ಲನ್ನು ನೀಟಾಗಿ ಬೋಳಿಸ್ಕೋ, ನಾನು ಕೆಯ್ಯುತ್ತೇನೆ ಎಂದು. ನೀನು ಬೇಕು ನನಗೆ, ದಿನಾ ನಿನ್ನನ್ನು ಕೆಯ್ಯುವೆ. ತುಲ್ಲು ಮಕ್ಕಳ ತುಲ್ಲಿನಂತೆ ನೀಟಾಗಿ ಇರಬೇಕು. ಚಿಕ್ಕ ಮಕ್ಕಳ ತುಲ್ಲು ನೋಡಲು ದಪ್ಪಗಾಗಿ ಇರುತ್ತದೆ ಮತ್ತು ಹೈಸ್ಕೂಲ್ ಹುಡುಗಿಯರ ತುಲ್ಲು ಕೆಯ್ಯಲು ಸುಖಕರವಾಗಿರುತ್ತದೆ. ವಿದ್ಯಾಳ ತುಲ್ಲೊಳಗೆ ತುಣ್ಣೆ ಹೊಕ್ಕಿಸಿ ಗಾಡಿ ಡ್ರೈವ್ ಮಾಡಿಸುತ್ತಿದ್ದೆ. ಜಂಪಲ್ಲಿ ಜೋರಾಗಿ ಕೆಯ್ಯುತ್ತಿದ್ದೆ. ಅವಳ ತುಲ್ಲಿಂದ ರಸ ಸುರಿಯುತ್ತಿತ್ತು. ಸೀಟೆಲ್ಲ ತುಲ್ಲಿನ ರಸದಿಂದ ಲೋಳೆ ಲೋಳೆಯಾಗಿತ್ತು. ನಮ್ಮಿಬ್ಬರ ಕೈದಾಟವನ್ನು ಕೆಲವು ಸ್ಕೂಲ್ ಮಕ್ಕಳು ನೋಡಿ ನಕ್ಕುತ್ತಿದ್ದರು. ನಾನು ಹಾಗೆ ಅವಳ ಮುಕ್ಕಳಿ ಮೇಲಕ್ಕೆ ಎತ್ತಿ ತಿಕದ ತೂತಿನೊಳಕ್ಕೆ ತುಣ್ಣಿ ಹೊಕ್ಕಿಸಿದೆ. ಏನು ಮಜಾ ಹಾಗೂ ಮಾದಕ ವಾಸನೆ. ಕೆಯ್ಯುವಾಗ ಅವಳು ಆ ಅಮ್ಮ ಅಯ್ಯೋ ಅನ್ನುತ್ತಿದ್ದಳು. ಆ ಸ್ಕೂಲ್ ಮಕ್ಕಳು ನಗುತ್ತಿದ್ದರು ಇವಳು ತಿಕವನ್ನ ಅಗಲಿಸಿದ್ದನ್ನು ನೋಡಿ. ನಾನು ಅವಳ ಡ್ರೆಸ್ ತೆಗೆದು ಬಿಸಾಡಿದೆ. ಅವಳ ಬೆತ್ತಲೆ ದೇಹ ನೋಡಿ ಶಾಲೆ ಮಕ್ಕಳು ಬಿಟ್ಟ ಬಾಯಿ ಬಿಟ್ಟಂತೆ ನೋಡುತ್ತಿದ್ದರು. ಅವಳ ಕುಂಡೆಯನ್ನು ಹಾಗೂ ತುಲ್ಲನ್ನು ಬಿರಿದೆನು. ವಿದ್ಯಾಳ ತಿಕವನ್ನು ಸವರುತ್ತಾ ಆ ಚಿಕ್ಕ ಮಕ್ಕಳ ಎದುರೇ ನನ್ನ ನಿಗುರಿದ ತುಣ್ಣಿಯನ್ನು ವಿದ್ಯಾಳ ತಿಕದ ತೂತಿಗೆ ಹೊಕ್ಕಿಸಿ ಕೆಯ್ಯುತ್ತಿದ್ದೆ. ಆ ಮಕ್ಕಳಿಗೆ ಕೆಯ್ಯುವುದು ಅಂದರೆ ಗೊತ್ತಿರಲಿಲ್ಲ. ಅವರಲ್ಲಿ ಕೆಲವರು ಸ್ವಲ್ಪ ಹೈಸ್ಕೂಲ್ನ ಮಕ್ಕಳು. ನಾನು ಅವರನ್ನು ನೋಡುತ್ತಾ ವಿದ್ಯಾಳ ತಿಕ ಕೆಯ್ಯುತ್ತಿದ್ದೆ. ವಿದ್ಯಾ ಮುಲುಗುತ್ತಾ ಜೋರಾಗಿ ಕಿರುಚುತ್ತಿದ್ದಳು. ಒಮ್ಮೆಲೇ ನನ್ನ ತುಣ್ಣಿ ರಸ ಹೊರಬಂದು ಅವಳ ತಿಕದೊಳಗೆ ಚಿಮ್ಮಿತು. ತುಣ್ಣಿ ಹೊರಕ್ಕೆ ತೆಗೆದು ಅವಳನ್ನು ತಿರುಗಿಸಿ ತುಲ್ಲೊಳಗೆ ಮತ್ತೆ ತುಣ್ಣಿ ಹೊಕ್ಕಿಸಿ ಕೆಯ್ದೆ. ಆಹಾ ಏನು ಸುಖ. ದಂತದಂತಹ ಬೊಂಬೆ ನನ್ನ ವಿದ್ಯಾ.